ಗಂಡ ಹೇಗಿರ್ಬೇಕು, ಒಬ್ಬ ಹೆಂಡತಿ ಹೇಗಿರ್ಬೇಕು, ಮಕ್ಕಳು ಹೇಗಿರ್ಬೇಕಂತ ತಿಳುವಳಿಕೆ ಕೊಡುವಂತದ್ದೇ ಈ ಸತ್ಯವೇದ ಬೈಬಲ್ ಗ್ರಂಥ. ಇರೋದ್ರಲ್ಲಿ ಏನಿದೆ ಅಂದ್ರೆ ಇರುವುದು ಇದ್ದ ಹಾಗೆ ಬರೆದಿದ್ದೆ ಬೇರೆ, ಮುಚ್ಚುಮರೆ ಏನಿಲ್ಲ. ಒಬ್ಬ ತಂದೆ ಮಕ್ಕಳ ಹತ್ರ ಮಕ್ಕಳು ಯಾವ ರೀತಿ ಇದ್ರೆ ಕೆಟ್ಟೋಗ್ತಾರೆ, ಯಾವ ರೀತಿ ಇಲ್ಲ ಅಂದ್ರೆ ಕೆಟ್ಟೋಗ್ತಾರೆ, ತಂದೆ ತಾಯಿಗಳು ಯಾವ ರೀತಿ ಕೆಟ್ಟೋಗ್ತಾರೆ, ಗಂಡ ಹೆಂಡತಿ ಯಾವ ರೀತಿ ಕೆಟ್ಟೋಗ್ತಾರೆ ಅಂತ ಇದರಲ್ಲಿ ಓಪನ್ ಸ್ಟೇಟ್ಮೆಂಟ್ ಆಗಿ ಬರೆದಿರುವಂತದ್ದೇ ಸತ್ಯವೇದ ಗ್ರಂಥ. ಅನೇಕರಿಗೆ ಅಮಾಯಕರಿಗೆ ಈ ವಿಷಯವನ್ನು ಗುರುತಿಲ್ಲ, ಏನ್ರಿ ಕೆಟ್ಟ ಕೆಟ್ಟದಾಗ ಬರೆದೈತೆ ಬೈಬಲ್ ಅಲ್ಲಿ ಅಂತ ಅಂತಾರೆ. ಇಲ್ಲ ಪ್ರೇರೆ, ಒಂದು ಪೇಪರ್ ಇರುತ್ತೆ ಪ್ರೇರೆ, ಒಂದು ಪೇಪರ್ ಇರುತ್ತೆ, ವಿಜಯವಾಣಿ ಇರುತ್ತೆ, ಮತ್ತೊಂದಿರುತ್ತೆ. ಇಂಥ ಜಾಗದಲ್ಲಿ ಕೊಲೆ ಆಯ್ತು, ಇಂಥ ಜಾಗದಲ್ಲಿ ರೇಪ್ ಆಯ್ತು, ಇಂಥ ಜಾಗದಲ್ಲಿ ಕಳ್ತನ ಆಯ್ತು ಅಂತ ಬರ್ದಿರ್ತಾರೆ. ಅಂದ್ರೆ ಪತ್ರಕರ್ತನ ತಪ್ಪ ಅಥವಾ ಬರೆದಿರೋ ಲೇಖನ ತಪ್ಪ? ಎರಡೂ ತಪ್ಪಲ್ಲ ಬೇರೆ. ಇರೋ ವಿಷಯ ಇದ್ದದಿದ್ದ ಹಾಗೆ ಬರೆದಿದ್ದಾರೆ. ಅದೇ ರೀತಿ ಸತ್ಯವೇದ ಗ್ರಂಥಗಳಂದ್ರೆ ಇದ್ದುದು ಇದ್ದ ಹಾಗೆ ಬರೆದಿದ್ದಾರೆ ಬೇರೆ. ಒಬ್ಬ ಗಂಡ ಹೇಗಿರಬೇಕು, ಒಬ್ಬ ಹೆಂಡತಿ ಹೇಗಿರ್ಬೇಕು. ನೋಡಿ, ಗಂಡ ಹೆಂಡತಿ ಮಧ್ಯದಲ್ಲಿ ಗಂಡನು ಹಣದ ಆಸೆಗೋಸ್ಕರ ಹೋಗ್ತಾ ಇದ್ದಾಳೆ, ಹೆಂಡತಿ ಏನಾಗ್ತಾ ಇದ್ದಾಳೆ ಇಲ್ಲಿ, ಪರ ಪುರುಷನ ಮೇಲೆ ಆಸೆ ಪ್ರೇರೆ. ನಾನು ಒಂದು ಮಾತು ಹೇಳ್ತೀನಿ, ಈ ಅನೈತಿಕ ಸಂಬಂಧದಲ್ಲಿರುವಂತಹ ಪ್ರತಿಯೊಬ್ಬರು ಪುರುಷರಿಗೆ ನಾನು ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರೇರೆ. ಈ ದೇಹದ ಚರ್ಮ ಸುಲಿದ್ರೆ ಈ ಮಟನ್ ಸ್ಟಾಲ್ ಅಲ್ಲಿ, ಚಿಕನ್ ಸ್ಟಾಲ್ ಅಲ್ಲಿ ಅಥವಾ ಬೀಫ್ ಸ್ಟಾಲ್ ಅಲ್ಲಿ ನೀವು ನೋಡಿರ್ಬೋದು, ಹೇಗಿರುತ್ತೆ ಬೇರೆ, ಎಲ್ಲ ದೇಹ ಒಂದೇ ತರ ಇರುತ್ತೆ. ಕುರಿ ದೇಹನೂ ಒಂದೇ ತರ ಇರುತ್ತೆ, ಮೇಕೆ ದೇಹನೂ ಅದೇ ರೀತಿ ಇರುತ್ತೆ, ಚಿಕನ್ ಕೋಳಿ ದೇಹನೂ ಅದೇ ರೀತಿ ಇರುತ್ತೆ. ಮಾಂಸದಲ್ಲಿ ಹೋಗ್ತಾರೆ, ಬೀಫ್ ಹೋಯ್ತೀರಾ, ದನ ಮಾಂಸದ ಅದ್ರ ದೇಹನೂ ಕೂಡ ಚರ್ಮ ಸುಧಾರಣೆ ಒಂದೇ ತರ ಇರುತ್ತೆ. ಅಂದ್ರೆ ಮನುಷ್ಯ ಏನಂದ್ರೆ ಸೌಂದರ್ಯಕ್ಕೋಸ್ಕರ, ಅಂದ್ರೆ ಈ ಸೌಂದರ್ಯ ಬಣ್ಣಕ್ಕೋಸ್ಕರ